ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗಾವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂಥ ಏಕೈಕ ಚಾನಲ್ ಆಗಿರುತ್ತೆ. ಸೊ ನೀವೇನಾದರೂ ಫಿಟ್ನೆಸ್ ಕೋಚ್ ಆಗಿದ್ದೀರಾ ಅಥವಾ ನಿಮ್ಗೆ ಏನಾದರೂ ಜಿಮ್ ಬಗ್ಗೆ ನಾಲೆಡ್ಜ್ ಇದೆಯಾ? ಸೊ ಆಗಿದ್ರೆ ಈ ನೋಟಿಫಿಕೇಶನ್ ನಿಮಗೋಸ್ಕರ. ಸೊ ಇದು ಅಟಲ್ ಬಿಹಾರಿ ವಾಜಪೇಯಿ ಟ್ರೈನಿಂಗ್ ಸೆಂಟರ್ ಫಾರ್ ಡಿಸಬಿಲಿಟಿ ಸ್ಪೋರ್ಟ್ಸ್ ಆಗಿರುತ್ತೆ. ಓಕೆನಾ, ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೆ, ಲೈಕ್ ಡಿಸೇಬಲ್ಡ್ ಆಗಿರೋರು ಸ್ಪೋರ್ಟ್ಸ್ ಏನಾದರೂ ಅಚೀವ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರೆ, ಸೊ ಅಂಥವ್ರಿಗೆ ನಿಮಗೆ ಟ್ರೈನರ್ ಆಗಿ ವರ್ಕ್ ಮಾಡುವಂಥ ಒಂದು ವೇಕೆನ್ಸಿ ಆಗಿರುತ್ತೆ ಇದು. ಸೊ ಬನ್ನಿ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಓಕೆ, ಇನ್ನೇನು ಪೋಸ್ಟ್ ಅವೈಲೇಬಲ್ ಇದೆ ಆ್ಯಂಡ್ ಯಾವ್ಯಾವ ಸೆಕ್ಷನಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ನಂಬರ್ ಆಫ್ ಪೋಸ್ಟ್ ನೋಡ್ತಾ ಇದ್ದೀರಾ. ಸೊ ಎಲ್ಲದರಲ್ಲೂ ನಮಗೆ ಲೈಕ್ ಆಲ್ಮೋಸ್ಟ್ ಬರೀ ಒಂದೊಂದು ಪೋಸ್ಟ್ ಅವೈಲೇಬಲ್ ಇರೋದು. ಸೊ ಅಥ್ಲೆಟಿಕ್ಸು ಮತ್ತು ಫುಟ್ಬಾಲು, ಸ್ವಿಮ್ಮಿಂಗು, ವಾಲಿಬಾಲ್ ಈ ಥರ ಡಿಫ್ರೆಂಟ್ ನಂಬರ್ ಆಫ್ ಪೋಸ್ಟ್ಸ್ ಇದೆ. ಆಯಿತಾ, ಡಿಫ್ರೆಂಟ್ ಸ್ಪೋರ್ಟ್ಸಲ್ಲಿ ನಮಗೆ ವೇಕೆನ್ಸೀಸ್ ಇರೋದು. ಸೊ ಅಥ್ಲೆಟಿಕ್ಸಲ್ಲಿ ಒಂದು ವೇಕೆನ್ಸಿ ಇದೆ, ಆ್ಯಂಡ್ ದೆನ್ ಫುಟ್ಬಾಲ್ ಇದೆ, ಸ್ವಿಮ್ಮಿಂಗ್ ಇದೆ, ವಾಲಿಬಾಲ್ ಇದೆ. ಸೊ ಎಲ್ಲದರಲ್ಲೂ ನಮಗೆ ಆಗಲೇ ನಿಮಗೆ ಹೇಳ್ದಂಗೆ ಆಲ್ಮೋಸ್ಟ್ ನಮಗೆ ಒಂದು ಪೋಸ್ಟ್ ಅವೈಲೇಬಲ್ ಅಷ್ಟೇ ಇರೋದು. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಏನಾಗಿರಬೇಕು, ಡಿಪ್ಲೊಮೊ ಆರ್ ಈಕ್ವಿಲೆಂಟ್ ಕೋಚಿಂಗ್ ಫಾರ್ ಸಾಯಿ ಆ್ಯಂಡ್ NS NTS. ಸೊ ಈ ಥರ ಡಿಫ್ರೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ. ಓಕೆನಾ. ಸೊ ಇನ್ನು ನಿಮಗೆ ಒಲಿಂಪಿಕ್ಸ್ ಅಥವಾ ಪ್ಯಾರಾ ಒಲಿಂಪಿಕ್ಸಲ್ಲಿ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡಿರಬೇಕಾಗತ್ತೆ. ಓಕೆನಾ, ಅದಿದ್ದರೆ ನಿಮಗೆ ಲೈಕ್ ಜಾಸ್ತಿ ಪ್ರಿಫರೆನ್ಸ್ ಸಿಗುತ್ತೆ. ಸೊ ಇನ್ನು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇದ್ದರೆ ಸಾಕು. ಓಕೆನಾ. ಸೊ ಇನ್ನು ಅವ್ರಿಗೆ ಲೈಕ್ ಮಂತ್ಲಿ ಪೇಮೆಂಟ್ ನೋಡೋದಾದರೆ 50,000 ಪೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಇನ್ನು ಸೆಕೆಂಡ್ ಪೋಸ್ಟ್ ಏನಿದೆ, ಇದು ಫಿಟ್ನೆಸ್ ಟ್ರೈನರ್ ಅಥವಾ ಜಿಮ್ ಕೋಚ್ ಅಥವಾ ಇನ್ಸ್ಟ್ರಕ್ಟರ್ ಆಗಿರಬೇಕಾಗುತ್ತೆ. ಸೊ ಈ ಪೋಸ್ಟ್ಗೆ ನಿಮಗೆ ನಂಬರ್ ಆಫ್ ವೇಕೆನ್ಸಿ ಒಂದಿರುತ್ತೆ. ಸೊ ಇದಕ್ಕೆ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿದ್ದಾರೆ. ಸೊ MPEd ಆಗಿರಬೇಕಾಗುತ್ತೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ನೀವು BPEd ಆದರೂ ಮಾಡ್ಕೊಂಡಿರ್ಬೇಕಾಗತ್ತೆ. ಆ್ಯಂಡ್ 2 years ಎಕ್ಸ್ಪೀರಿಯನ್ಸ್ ಇನ್ ಫಿಟ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಲೈಕ್ ಫಿಟ್ನೆಸ್ ಸೆಂಟರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಇದಕ್ಕೂ ಸ್ಯಾಲ್ರಿ ಅಷ್ಟೇ ನಿಮಗೆ ಮಂತ್ಲಿ 50,000 ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಇನ್ನು ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದರೆ, ಸೊ ವೆಬ್ಸೈಟ್ ಅಡ್ರೆಸ್ ಇದೆ ಇಲ್ಲಿ. ಸೊ ಈ ವೆಬ್ಸೈಟ್ ಅಡ್ರೆಸ್ಸಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ್ಯಂಡ್ ಇದಕ್ಕೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 30 days ಆಗಿರುತ್ತೆ. ಓಕೆನಾ. ಸೊ ಸ್ಟಾರ್ಟಿಂಗ್ ಡೇಟಿಂದ ಲಾಸ್ಟ್ 30 days ತನಕ ಟೈಮ್ ಇರುತ್ತೆ ನಿಮಗೆ. ಸೊ ಅಷ್ಟರೊಳಗಡೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಇನ್ನೇನಾದರೂ ಸಂಪೂರ್ಣವಾದ ಮಾಹಿತಿ ಅಥವಾ ಡೀಟೇಲ್ಸ್ ಬೇಕು ಅಂದರೆ ನೀವು ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸು, ಆಯಿತಾ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಲ್ಲದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಅಡ್ರೆಸ್ಸಲ್ಲಿ ಹೋದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಓಕೆನಾ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ನಿಮ್ಗೆ ಏನಾದರೂ ಇದರ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕನಂಗೆ ನಿಮಗೆ ಜಾಬ್ ಸಿಕ್ಕರೆ ಸಿಗಬಹುದು. ಸೊ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಫಾಲೋ ಮಾಡಿ ಎಲ್ಲ ಅಪ್ಡೇಟ್ಗಳಲ್ಲಿ ಬೆಲ್ ಬಟನ್ನ ಒತ್ತಿ ಎಲ್ಲ ಅಪ್ಡೇಟ್ಗಳನ್ನ ಪಡ್ಕೊಳ್ಳಿ. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು.